ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ಪಂದ್ಯ ರದ್ದುಗೊಳಿಸಬೇಕು ಅಂತ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದು ಪಂದ್ಯ ಅಂದರೆ ತನ್ಪಾಡಿಗೆ ತಾನು ನಡೆಯಲಿ ಅನ್ನೋ ರೀತಿಯಲ್ಲಿ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಪಹಲ್ಗಾಮ್ ಘಟನೆ ಬಳಿಕ ಉಭಯ ರಾಷ್ಟ್ರಗಳ ನಡುವೆ ಪಂದ್ಯ ನಡೆಯುವುದು ರಾಷ್ಟ್ರದ ಘನತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ. ಹೀಗಾಗಿ ಪಂದ್ಯ ರದ್ದುಗೊಳಿಸಬೇಕು ಅಂಥೇಳಿ ಊರ್ವಶಿ ಜೈನ್ ನೇತೃತ್ವದ 4 ಕಾನೂನು ವಿದ್ಯಾರ್ಥಿನಿಯರು ಅರ್ಜಿಯನ್ನು ಸಲ್ಲಿಸಿದರು. ಭಾನುವಾರ ಪಂದ್ಯ ನಡೆಯಲಿದ್ದು ಶುಕ್ರವಾರ ಅರ್ಜಿಯ ವಿಚಾರಣೆ ನಡೆಸಬೇಕು ಅಂತ ಅರ್ಜಿದಾರರ ಪರ ವಕೀಲರು ಮನವಿಯನ್ನು ಸಲ್ಲಿಸಿದರು. ಇದರ ತುರ್ತು ವಿಚಾರಣೆಗಾಗಿ ವಕೀಲರು ನ್ಯಾಯಮೂರ್ತಿಗಳಾಗಿರುವಂತಹ JK ಮಹೇಶ್ವರಿ ಮತ್ತು ವಿನಯ್ ಬಿಸ್ಟೋಯ್ ಅವರ ಪೀಠದ ಮುಂದೆ ಪ್ರಸ್ತಾಪ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವಂಥ ಪೀಠ ತುರ್ತು ವಿಚಾರಣೆಗೆ ಏನು ಆತುರ ಇದೆ ಅಂತ ಪ್ರಶ್ನೆಯನ್ನು ಹಾಕಿದರು. ಭಾನುವಾರಕ್ಕೆ ಪಂದ್ಯ ನಿಗದಿಯಾಗಿದೆ. ಈಗ ನಾವೇನು ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆಯನ್ನು ಹಾಕಲಾಗಿದೆ. ಪಂದ್ಯ ನಡೆಯಲಿ ಅಂದರೆ ಪಂದ್ಯ ತಂಪಾಡಿಗೆ ತಾನು ನಡೆಯಲಿ ಅಂತೇಳಿ ಸೆಪ್ಟೆಂಬರ್ 14ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ದುಬೈನಲ್ಲಿ ಪಂದ್ಯ ನಿಗದಿಯಾಗಿದೆ. ಈ ಪಂದ್ಯ ನಡೆಯುತ್ತೆ.